ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವಾಗ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋ ಡೇಟ್ ಬಂದು 16th ಸೆಪ್ಟೆಂಬರ್. ಬೈ ದ ಟೈಮ್ ಯು ವಾಚ್ ದಿಸ್ ಎಪಿಸೋಡ್, ಭಾರತದಲ್ಲಿ ಒಂದು ಹಿಸ್ಟಾರಿಕ್ ಇವೆಂಟ್ ಅನ್ನುವಂಥದ್ದು ವಿಟ್ನೆಸ್ ಆಗಿರುತ್ತೆ. ಆರ್ಟಿಕಲ್ 370 ರಿಮೂವ್ ಆದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯದಲ್ಲಿ ಎಲೆಕ್ಷನ್ ಅನ್ನುವಂಥದ್ದು ನಡೀತು. ಸೊ ಈ ಎಲೆಕ್ಷನ್ ನಡೆಯೋದು ಯಾಕೆ ಹಿಸ್ಟಾರಿಕ್ ಇವೆಂಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಬಿಕಾಸ್ ಆಫ್ ದ ಎಬಾಲ್ಯೂಷನ್ ಆಫ್ ಆರ್ಟಿಕಲ್ 370. ಆರ್ಟಿಕಲ್ 370 ಅಂತಂದ್ರೆ ಏನು? ಅವತ್ತಿನಿಂದ ಇದು ರಿಮೂವ್ ಆಗೋವರೆಗೂ, ರಿಮೂವ್ ಆದ ಮೇಲೂ ಸ್ಟಿಲ್ ಅ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ನಾನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲೆ ನಾವು ನ್ಯೂ ಕಾಶ್ಮೀರವನ್ನ ಕಟ್ತಾ ಇದ್ದೀವಿ, ವಿ ಆರ್ ಮೇಕಿಂಗ್ ಅ ಬೆಟರ್ ಪ್ಲೇಸ್ ಅನ್ನುವಂಥದ್ದನ್ನ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಫಲಪ್ರದ ಆಗತ್ತಾ ಅನ್ನೋದನ್ನ ಈ ಒಂದು ಎಲೆಕ್ಷನ್ ಡಿಸೈಡ್ ಮಾಡುತ್ತೆ. ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಡಿಸೈಡ್ ದ ಫ್ಯೂಚರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಕಲೆಕ್ಟಿವ್ಲಿ. ಸೊ ಈ ಫ್ಯೂಚರ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ಅಥವಾ ಹೇಗೆ ಹೋಗ್ಬೇಕು ಅನ್ನೋದನ್ನ ಒಂದು ಕನಸು ಕಟ್ಕೋಬೇಕು ಅಂತಂದ್ರೆ ನಮ್ಮ ಹಿಸ್ಟರಿ ಏನಾಗಿತ್ತು ಇದರದ್ದು ಅನ್ನುವಂಥದ್ದು ಗೊತ್ತಿರಬೇಕು. ಯಾಕೆಂತಂದ್ರೆ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಜೋ ಇತಿಹಾಸ ನಹಿ ಜಾನ್ತಾ ವೋ ಇತಿಹಾಸ ಮೇ ಖೋ ಜಾತಾ ಹೈ. ಇತಿಹಾಸವನ್ನ ಯಾರು ಬಲ್ಲದ್ದೇ ಇರ್ತಾರೆ, ಓದದ್ದೇ ಇರ್ತಾರೆ, ಅಂಥವರು ಇತಿಹಾಸದಲ್ಲಿ ಲುಪ್ತರಾಗಿ ಹೋಗ್ತಾರೆ. ಯು ಮೇ ಹೇಟ್ ಹಿಮ್, ಯು ಮೇ ನಾಟ್ ಲೈಕ್ ಬಿಜೆಪಿ, ಬಟ್ ಈ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದಿದೆ ಅಲ್ವಾ, ಇದು ಸತ್ಯವಾಗಿರುವಂತಹ ಮಾತು. ಏನು ಆರ್ಟಿಕಲ್ 370 ಅಂತಂದ್ರೆ, ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅಂತ ಉಕ್ಕಿನ ಮನುಷ್ಯನಿಗೆ ಬಗೆಹರಿಸೋಕೆ ಸಾಧ್ಯವಾಗದೇ ಇರುವಂತಹ ಕಾಂಪ್ಲೆಕ್ಸಿಟಿ ಅನ್ನುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯಾನಂತರದಿಂದ ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ. ಅಂತಂದ್ರೆ ವಾಟ್ ಈಸ್ ಸೋ ಕಾಂಪ್ಲೆಕ್ಸ್ ಅಬೌಟ್ ಜಮ್ಮು ಅಂಡ್ ಕಾಶ್ಮೀರ್? ಟೈಮ್ ಲೈನ್ ಪ್ರಕಾರ ವೈ ಜಮ್ಮು ಕಾಶ್ಮೀರ್ ಇಸ್ ಸ್ಟಿಲ್ ಅ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಬರೋಣ ಇವತ್ತಿನ ನ್ಯೂಸ್ ಸೆನ್ಸ್ ನಲ್ಲಿ. ಅಂಡ್ ಲೆಟ್ ಮಿ ಟೆಲ್ ಯು, ಈ ಆರ್ಟಿಕಲ್ 370 ಅನ್ನುವಂಥದ್ದು ಕೇವಲ ನಮ್ಮ ಇತಿಹಾಸ ಅಲ್ಲ. ನೀವು ಭಾರತದ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿದ್ರೆ ದಿಸ್ ಇಸ್ ವೆರಿ ಕಾಮನ್ ಸೆನ್ಸ್. ಪ್ರತಿಯೊಬ್ಬರಿಗೂ ಈ ನಾಲೆಜ್ ಇರಬೇಕು. ನಾಲೆಜ್ ಅನ್ನೋದಕ್ಕಿಂತ ದಿಸ್ ಇಸ್ ಕಾಮನ್ ಸೆನ್ಸ್. ನನ್ನ ದೇಶದ ಹಿಸ್ಟ್ರಿ ಏನು, ನನ್ನ ದೇಶದಲ್ಲಿ ಇವತ್ತಿಗೂ ಒಂದು ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಆರ್ಟಿಕಲ್ 370 ಅಂತದ್ದು, ಆ ಆರ್ಟಿಕಲ್ 370 ಅನ್ನುವಂಥದ್ದನ್ನ ಜನ ಇವತ್ತಿಗೂ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಮಾಡಿ ಯಾಕೆ ಇಟ್ಟಿದ್ದಾರೆ? ದಿಸ್ ಈಸ್ ಅಬೌಟ್ ಕಂಟ್ರಿ, ನಾಟ್ ಅಬೌಟ್ ಪಾರ್ಟಿ. ಹಾಗಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಕಾಮನ್ ಸೆನ್ಸ್ನಲ್ಲಿ ಜ್ಞಾನ ಇರಲೇಬೇಕು. ಸೊ ಯಾವಾಗ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನೋದು ನಡೆದು ನಮಗೆ 1947 ಟೈಮಲ್ಲಿ ಯಾವಾಗ ಬ್ರಿಟಿಷರಿಗೆ ಭಾರತವನ್ನ ಬಿಟ್ಟು ಹೋಗ್ಲೇಬೇಕು ಅನ್ನೋದು ಮನವರಿಕೆ ಆಗುತ್ತೆ, ಅವಾಗ ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನೋದನ್ನ ಫಾರ್ಮ್ಯುಲೇಟ್ ಮಾಡ್ತಾರೆ. ಇದಕ್ಕೆ ಯಾರ ನೇತೃತ್ವವನ್ನ ವಹಿಸಿದ್ರು ಅಂತಂದ್ರೆ ಬ್ರಿಟಿಷ್ ಇಂಡಿಯಾದ ರೆಪ್ರೆಸೆಂಟೇಟಿವ್ ಆಗಿ ಮೌಂಟ್ ಬ್ಯಾಟನ್. ಈ ಮೌಂಟ್ ಬ್ಯಾಟನ್ ಆ ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ 1947 ನಲ್ಲಿ ಈ ಪಾರ್ಟಿಷನ್ ಮಾತುಕತೆ ಏನ್ ನಡೆಯುತ್ತಲ್ವಾ, ಇಂಡಿಯಾ ಅಂಡ್ ಪಾಕಿಸ್ತಾನ್ ಅನ್ನೋ 2 ಕಂಟ್ರಿ ಮಾಡ್ತೀವಿ ಬ್ರಿಟಿಷ್ ಇಂಡಿಯಾವನ್ನ. ನಾನು ಯಾಕೆ ಬ್ರಿಟಿಷ್ ಇಂಡಿಯಾ ಅನ್ನೋದನ್ನ ತುಂಬಾ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತದ ದೇಶದ ಮ್ಯಾಪ್ ಅನ್ನೋದ್ರನ್ನ ನೋಡಿದ್ರಿ ಅಂತಂದ್ರೆ ನೀವು ಅಲ್ಲಿ ಮೇಜರ್ ಆಗಿ ಒಂದು ಬ್ರಿಟಿಷ್ ಇಂಡಿಯಾ ಎಲ್ಲಿ ಡೈರೆಕ್ಟ್ ಆಗಿ ಬ್ರಿಟಿಷ್ ರೂಲ್ ಅನ್ನ ನಡೆಸ್ತಾ ಇದ್ರು, ಇನ್ನೊಂದು ಆಲ್ಮೋಸ್ಟ್ 565 ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಂದ್ರೆ ಅಲ್ಲಿ ಡೈರೆಕ್ಟ್ ರೂಲ್ ಮಾಡದೇ ಇದ್ರು ಕೂಡ ಅಲ್ಲಿಂದ ರಾಜರು ಯಾರಿರ್ತಾರೆ ಅವ್ರ ಹತ್ರ ಕಪ್ಪ ಕಾಣಿಕೆಯನ್ನ ತಗೊಳ್ತಾ ಇರ್ತಾರೆ, ಬಹಳಷ್ಟು ಅಟ್ರಾಸಿಟಿಯನ್ನ ಕೂಡ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ 3 ಇಂಪಾರ್ಟೆಂಟ್ ಸೆಕ್ಟರ್ನಲ್ಲಿ ಇವರಿಬ್ಬರ ಕೋಆರ್ಡಿನೇಷನ್ ಇರಬೇಕು. ಅಂದ್ರೆ ಅಲ್ಲಿಂದ ರಾಜ ಯಾರಿದ್ದಾನೆ ಅವನು ಹಿ ಹ್ಯಾಸ್ ಟು ರಿಪೋರ್ಟ್ ಟು ಬ್ರಿಟಿಷ್ ಇಂಡಿಯಾ ರೆಪ್ರೆಸೆಂಟೇಟಿವ್ಸ್ ಇನ್ ದ ಮ್ಯಾಟರ್ಸ್ ಆಫ್ ಕಮ್ಯುನಿಕೇಶನ್, ಡಿಫೆನ್ಸ್ ಅಂಡ್ ಫಾರಿನ್ ಅಫೇರ್ಸ್. ಸೊ ಈ 3 ಸಬ್ಜೆಕ್ಟ್ ಅನ್ನುವಂಥದ್ದು ಇಂಟರ್ಮೀಡಿಯೇಟ್ ಆಗಿ ಇರುವಾಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಪಾರ್ಟಿಷನ್ ಆಕ್ಟ್ ಅಲ್ಲಿ ಹೇಳೋದು ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಯಾರಿದ್ದಾರೆ ಅವರಿಗೂ ಬ್ರಿಟಿಷ್ ಇಂಡಿಯಾಗೂ ಯಾವುದೇ ಸಂಬಂಧ ಇಲ್ಲ. ನಾವು ಪಾರ್ಟಿಷನ್ ಮಾಡ್ತಾ ಇರೋದು ಬ್ರಿಟಿಷ್ ಇಂಡಿಯಾವನ್ನ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ. ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಅಲ್ಲಿ ಇರುವಂತಹ ಯಾರ್ಯಾರು ರೂಲರ್ಸ್ ಇದ್ದಾರೆ ಅವರವರ ಇಷ್ಟದ ಪ್ರಕಾರ ಪಾಕಿಸ್ತಾನವನ್ನ ಬೇಕಾದ್ರೂ ಸೇರಬಹುದು, ಇಂಡಿಯಾನಾದ್ರೂ ಸೇರಬಹುದು, ಅಥವಾ ಸ್ಟ್ಯಾಂಡ್ ಸ್ಟಿಲ್ ಇಬ್ರು ಬೇಡ ನಾನು ಇಂಡಿಪೆಂಡೆಂಟ್ ಆಗೇ ಇರ್ತೀನಿ ಅಂತ ಇದ್ಬಿಡಬಹುದು. ಈ ರೀತಿ ಆಗಿರುವಂತಹ ಒಂದು ಕಾಂಪ್ಲಿಕೇಶನ್ ಅನ್ನ ಇಟ್ಟಿರುವಂತಹ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಈ ಆಕ್ಟ್ ಪಾಸ್ ಆದ್ಮೇಲೆ 14th August 1947 ಪಾಕಿಸ್ತಾನ ಜಿನ್ನಾ ನೇತೃತ್ವದಲ್ಲಿ ಫಾರ್ಮ್ಯುಲೇಟ್ ಆಗುತ್ತೆ. ಇಲ್ಲಿ
15th August 1947 ಅನ್ನ ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಡಿಕ್ಲೇರ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಪಾರ್ಟಿಷನ್ ಆಗಿರೋದು ಆನ್ ದ ಬೇಸಿಸ್ ಆಫ್ ರಿಲಿಜನ್. ಪಾಕಿಸ್ತಾನದಲ್ಲಿ ಸೆಕ್ಯುಲರ್ ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲ, ಆದ್ರೆ ಭಾರತದಲ್ಲಿ ಸೆಕ್ಯುಲರ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನುವಂಥದ್ದು ಇತ್ತು. ಅಂದ್ರೆ ನೀವು ಮುಸಲ್ಮಾನರಾಗಿದ್ರೂ ಕೂಡ ಭಾರತದಲ್ಲಿ ಸೇಫ್ ಆಗಿ ಇರಬಹುದು ಅನ್ನುವಷ್ಟರ ಮಟ್ಟಿಗೆ ಭಾರತ ಸೆಕ್ಯುಲರ್. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯಾರ್ಯಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಜಿನ್ನಾ ಫೇವರ್ ಅಲ್ಲಿ ಇದ್ರು, ಎಲ್ಲಿ ಮುಸ್ಲಿಂ ಬಾಹುಳ್ಯ ಅನ್ನುವಂಥದ್ದಿತ್ತು ಪಾಪ್ಯುಲೇಷನ್ ಅಲ್ಲಿ, ಅವರೆಲ್ಲರೂ ಕೂಡ ಇಂಡಿಯಾನ ಪಾಕಿಸ್ತಾನ ಅನ್ನೋದನ್ನ ಕ್ಲಿಯರ್ ಆಗಿ ಚೂಸ್ ಮಾಡಿ ಅವ್ರು ಅದನ್ನ ಸೇರ್ಕೊಂಡ್ಬಿಡ್ತಾರೆ. ಆದ್ರೆ ಮೂರು ಪ್ರಿನ್ಸ್ಲಿ ಸ್ಟೇಟ್ಸ್ ಅನ್ನೋದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ತರದ ಒಂದು ಕಾನ್ಫ್ಲಿಕ್ಟ್ ಸಿಚುವೇಶನ್ ಅಲ್ಲಿ ಇರತ್ತೆ. ಯಾಕೆ ಅಂತಂದ್ರೆ ಈ 3 ಸ್ಟೇಟ್ಸ್ ಯಾವುದು ಅಂತಂದ್ರೆ ಕಾಶ್ಮೀರ, ಜೂನಾಗಢ್ ಅಂಡ್ ಹೈದರಾಬಾದ್. ಇಲ್ಲಿ ಕಾನ್ಫ್ಲಿಕ್ಟ್ ಯಾಕೆ? ಬೇರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಲ್ಲಿ ಇರದೇ ಇರುವಂತಹ ಕಾನ್ಫ್ಲಿಕ್ಟ್ ಈ 3 ಸ್ಟೇಟ್ ಅಲ್ಲಿ ಇತ್ತು. ಯಾಕೆ ಅಂತಂದ್ರೆ ಜೂನಾಗಢ್ ಅಂಡ್ ಹೈದರಾಬಾದ್ ಅಲ್ಲಿ ಮೆಜಾರಿಟಿ ಬಂದು ಹಿಂದೂಗಳು, ಆದ್ರೆ ಈ 2 ಕಡೆ ರೂಲರ್ ಬಂದು ಮುಸ್ಲಿಂ. ಇದೇ ರಿವರ್ಸ್ ಕೇಸ್ ಕಾಶ್ಮೀರದಲ್ಲಿ ಮೆಜಾರಿಟಿ ಮುಸ್ಲಿಂ, ಆದ್ರೆ ಅಲ್ಲಿ ರೂಲ್ ಮಾಡ್ತಾ ಇದ್ದವನು ಹಿಂದೂ ಕಿಂಗ್ ಮಹಾರಾಜ ಹರಿ ಸಿಂಗ್. ಫಸ್ಟ್ ಯಾವಾಗ ಈ ಆಗಸ್ಟ್ ಮಂತಿನ ಕೊನೆ ಸಮಯದಲ್ಲಿ 1947 ಅಲ್ಲಿ, ಸೊ ಈ ಜೂನಾಗಢ್ ಅಲ್ಲಿ ಅಲ್ಲಿನ ಅಫಿಲಿಯೇಷನ್ ಅನ್ನುವಂಥದ್ದು, ಮಾತುಕತೆ ಅನ್ನುವಂಥದ್ದು ಜಿನ್ನಾ ಜೊತೆ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಈ ಜೂನಾಗಢ್ ಅನ್ನ ಆಳ್ತಾ ಇದ್ದಂತಹ ಮುಸ್ಲಿಂ ರೂಲರ್ ಜೊತೆಗೆ ಅವನ ಮಂತ್ರಿ ಇಬ್ಬರಿಗೂ ಕೂಡ ಪಾಕಿಸ್ತಾನದ ಮೇಲೆ ಒಲವಿರುತ್ತೆ. ಯಾವಾಗ ಅವರಿಬ್ರು ಮಾತುಕತೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ಗೆ ತುಂಬಾ ಕೋಪ ಬರುತ್ತೆ. ಯಾಕೆ ಅಂತಂದ್ರೆ ಮೆಜಾರಿಟಿ ಯಾರಿದ್ದಾರೆ ಹಿಂದೂಗಳು. ಎಟ್ ದ ಸೇಮ್ ಟೈಮ್ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರ ಪ್ಲೇಸ್ ಕೂಡ ಅದು, ಅಂದ್ರೆ ಗುಜರಾತ್ ಸ್ಟೇಟ್ ಅಲ್ಲಿ ಇರೋದು ಜೂನಾಗಢ್. ಅಂತ ಪ್ಲೇಸ್ ಅಲ್ಲಿ ಜನರ ಮನಸ್ಥಿತಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೆ, ಅದ್ ಹೆಂಗ್ ನೀನ್ ಪಾಕಿಸ್ತಾನ ಸೇರ್ತೀಯಾ ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ಕೇಳಿದಾಗ ಈ ಮನುಷ್ಯ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸ್ತಾ ಇದ್ದಾನೆ, ಒಳ್ಳೆ ಮಾತಲ್ಲಿ ಬಗ್ಗಲ್ಲ ಅನ್ನೋದು ಗೊತ್ತಾದ್ಮೇಲೆ ಅಲ್ಲಿ ಆರ್ಮಿಯನ್ನ ಡಿಪ್ಲಾಯ್ ಮಾಡ್ತಾರೆ. ಯಾವಾಗ ಆರ್ಮಿ ಡಿಪ್ಲಾಯ್ ಆಗುತ್ತೋ ಇಲ್ಲಿನ ರೂಲರ್ಗೆ ಭಯ ಆಗಿ ಅವನು ಪಾಕಿಸ್ತಾನಕ್ಕೆ ಓಡ್ ಹೋಗ್ಬಿಡ್ತಾನೆ. ಅಲ್ಲಿ ಫ್ಲಬಿಸೈಟ್ ನಡೆಯುತ್ತೆ, ಅಂದ್ರೆ ಜನಾಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದಾಗ 99.9% ಜನ ಭಾರತವನ್ನ ನಾವು ಜಾಯಿನ್ ಆಗ್ತೀವಿ, ಭಾರತದಲ್ಲಿ ಇರೋಕೆ ಇಷ್ಟಪಡ್ತೀವಿ ಅನ್ನೋದನ್ನ ಹೇಳ್ತಾರೆ. ಸೊ ಈ ಜೂನಾಗಢ್ ಅನ್ನೋದ್ರ ಪ್ರಾಬ್ಲಮ್ ಏನ್ ಕ್ರಿಯೇಟ್ ಆಗಿತ್ತು ಅದು ಅಲ್ಲಿ ಸಾಲ್ವ್ ಆಗುತ್ತೆ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರಿಂದ. ನೆಕ್ಸ್ಟ್ 2 ಕಾಂಪ್ಲಿಕೇಶನ್ ಇದೆ ಇಲ್ಲಿ. ಈಗ ಜಿನ್ನಾ ತುಂಬಾ ಸ್ಟ್ರಾಂಗ್ ಸ್ಟ್ಯಾಂಡ್ ತಗೋತಾನೆ, ಹಾಗೆ ಸೇಮ್ ಆರ್ಗ್ಯುಮೆಂಟ್ ಅನ್ನ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ಗೆ ಹೇಳ್ತಾನೆ. ನಿನ್ನ ಆರ್ಗ್ಯುಮೆಂಟ್ ನ ಪ್ರಕಾರನೇ ಹೋದ್ವಿ ಅಂತಂದ್ರೆ ಜನಾಭಿಪ್ರಾಯ ಏನಿದೆ, ಜನರ ಮೆಜಾರಿಟಿ ಅನ್ನುವಂಥದ್ದು ಏನಿದೆ ಅದ್ರ ಪ್ರಕಾರ ಕಾಶ್ಮೀರ ನನ್ನ ಕಡೆ ಬರಬೇಕು, ಬಿಕಾಸ್ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದು, ಮೆಜಾರಿಟಿಯಲ್ಲಿ ಇರೋದು ಮುಸ್ಲಿಮು ಅನ್ನೋದು ಹೇಳ್ತಾರೆ. ಆದ್ರೆ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡ್ತಾರೆ. ನಾನಿಲ್ಲಿ ಕೇವಲ ಪಾಪ್ಯುಲಾರಿಟಿ ಮೇಲೆ ಅಥವಾ ಜನರದ್ದು ಏನ್ ಹೈಯರ್ ನಂಬರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದಲ್ಲ. ಭಾರತದಲ್ಲಿ ಮುಸ್ಲಿಮರು ಕೂಡ ಸೇಫ್ ಆಗಿ ಇರಬಹುದು. ವಿ ಆರ್ ಅ ಸೆಕ್ಯುಲರ್ ಕಂಟ್ರಿ. ನಿಮ್ ತರ ನಾವು ಕಟ್ಟರ್ವಾದಿಗಳಲ್ಲ, ಇಲ್ಲಿ ಯಾರು ಬೇಕಾದ್ರೂ ಆರಾಮಾಗಿ ಇರಬಹುದು. ಹಾಗಾಗಿ ಜಮ್ಮು ಕಾಶ್ಮೀರ ಕೂಡ ಭಾರತದ ಇಂಟಿಗ್ರಲ್ ಪಾರ್ಟ್ ಆಗೇ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಈಗ ಇದು 2 ಡಿಬೇಟ್ ನಡೀತಾ ಇರ್ಬೇಕಿದ್ರೆ ಇಲ್ಲಿ ಹೈದರಾಬಾದದು ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದ್ರೆ ಭಾರತದ ನಕ್ಷೆಯನ್ನ ನೋಡಿದ್ರಿ ಅಂತಂದ್ರೆ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಏನಿದೆ ಅದು ಪಾಕಿಸ್ತಾನದ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡುತ್ತೆ, ಅಂದ್ರೆ ಒಂದು ಕೊನೆ ಹಂತದಲ್ಲಿದೆ. ಅದೇ ಜೂನಾಗಢ್ ಅನ್ನ ಗುಜರಾತ್ ನಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಅದು ಕೂಡ ಬಾರ್ಡರ್ ಅನ್ನ ಶೇರ್ ಮಾಡುತ್ತೆ. ಆದ್ರೆ ಹೈದರಾಬಾದ್ ಭಾರತದ ಮಧ್ಯ ಭಾಗದಲ್ಲಿ ಇರುವಂತದ್ದು. ಈ ಹೈದರಾಬಾದ್ ನ ನಿಜಾಮ್ ಒಂದ್ ವೇಳೆ ಪಾಕಿಸ್ತಾನವನ್ನ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ ಅವ್ರ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನ ಸೈನ್ ಮಾಡದ ಅಂತಂದ್ರೆ ಭಾರತಕ್ಕೆ ಕಂಟ್ರಿ ಒಳಗಡೆ ಫಾರಿನ್ ಕಂಟ್ರಿ ಹೈ ಲೆವೆಲ್ ನ ಥ್ರೆಟ್. ಹಾಗಾಗಿ ಹೈದರಾಬಾದ್ ನ ಈ ನಿಜಾಮನ್ ಜೊತೆ ಮಾತುಕತೆ ನಡೆಸಿದಾಗ ಡಬಲ್ ಗೇಮ್ ಮಾಡ್ತಾನೆ ಈ ನಿಜಾಮ. ಅವನಿಗೆ ಪಾಕಿಸ್ತಾನನೂ ಬೇಡ ಇಂಡಿಯಾನೂ ಬೇಡ ಅನ್ನುವಂಥ ಮನಸ್ಥಿತಿ ಇರುತ್ತೆ. ಒಂದು ವೇಳೆ ಇನ್ನೇನು ಆಗ್ಲಿಲ್ಲ ಅಂತಂದ್ರೆ ನಾನು ಭಾರತದ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನ ಸೈನ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಇದ್ರ ಒಳಗಡೆ ಒಂದು ಕಂಟ್ರಿ ಒಳಗಡೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನ ನೀವು ಸೈನ್ ಮಾಡಿದ್ರಿ ಅಂತಂದ್ರೆ ಅಗೇನ್ ಯು ಹ್ಯಾವ್ 3 ಫೇವರ್ಸ್ ಫ್ರಮ್ ದ ಗವರ್ಮೆಂಟ್: ಕಮ್ಯುನಿಕೇಶನ್, ಡಿಫೆನ್ಸ್ ಅಂಡ್ ಫಾರಿನ್ ಅಫೇರ್ಸ್. ಆದ್ರೆ ಇವತ್ತಲ್ಲ ನಾಳೆ ಭಾರತ ಅನ್ನೋದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಕನ್ವರ್ಟ್ ಆಗೋದು, ನನ್ನನ್ನ ಮರ್ಜ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಕಿಂಗ್ ಆಗಿ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನು ಪಾಕಿಸ್ತಾನದ ಜೊತೆ ಒಲವಿನಲ್ಲಿ ಇರ್ತಾನೆ. ಅಗೇನ್ ಈ ಒಂದು ಟೈಮಲ್ಲಿ ಏನ್ ಡಬಲ್ ಗೇಮ್ ಆಡ್ತಾನೆ ಅಂತಂದ್ರೆ ನಾನು ಸದ್ಯದ ಮಟ್ಟಿಗೆ ಪಾಕಿಸ್ತಾನನೂ ಸೇರೋದಿಲ್ಲ, ಇಂಡಿಯಾನೂ ಸೇರೋದಿಲ್ಲ, ಸ್ಟ್ಯಾಂಡ್ ಸ್ಟಿಲ್, ಅಂದ್ರೆ ನಂದೊಂದು
ನಂದೇ ಆಗಿರೋ ಸ್ಟ್ಯಾಂಡ್ ಇದೆ, ಇಂಡಿಪೆಂಡೆಂಟ್ ಆಗಿರ್ತೀನಿ, ಬಟ್ ಮುಂದಿನ ವರ್ಷ ಇದ್ರ ಬಗ್ಗೆ ನೋಡೋಣ, 1 ವರ್ಷ ಟೈಮ್ ಕೊಡಿ ಅನ್ನೋದನ್ನ ಹೇಳ್ತಾನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಈ ಒಂದು ಟೈಮ್ ಅನ್ನುವಂಥದ್ದು ಅವರ್ ಫೇವರ್ ಅಂತ ಅನ್ಕೊಳ್ತಾರೆ, ಬಿಕಾಸ್ ಕಾಶ್ಮೀರವನ್ನ ಬಗೆಹರಿಸಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಈ ಹೈದರಾಬಾದ್ನ ನಿಜಾಮ ಆ 1 ವರ್ಷ ಟೈಮ್ ತಗೊಂಡ್ಬಿಟ್ಟು ಪಾಕಿಸ್ತಾನ ಜೊತೆ ಹಿಂದ್ಗಡೆಯಿಂದ ಮಾತಾಡೋದ್ರ ಜೊತೆಗೆ ಒಂದು ತಂದೆ ಆಗಿರೋ ಆರ್ಮಿಯನ್ನ ರೆಡಿ ಮಾಡ್ತಾ ಇರ್ತಾನೆ. ಅವ್ರನ್ನ ರಜಾಕಾರ್ಸ್ ಅಂತ ಕರೀತಾರೆ, ಹೂ ಆರ್ ನಾಟ್ ಇವನ್ ಹ್ಯೂಮನ್ಸ್. ಹೆಣ್ಣು ಮಕ್ಕಳು ಯಾರು ನೋಡದೆ ದೊಡ್ಡ ಮಟ್ಟದಲ್ಲಿ ಹಿಂದೂ ಹತ್ಯಾಕಾಂಡವನ್ನ ನಡೆಸಿದವರು ಇವರು. ಹೈದರಾಬಾದ್ನ ಬಾರ್ಡರ್ ಅನ್ನ ಬಿಟ್ಟು ಒಳಗಡೆ ನುಗ್ಗಿ, ಭಾರತದೊಳಗಡೆ ನುಗ್ಗಿ ಇವರು ಹತ್ಯಾಕಾಂಡವನ್ನ ನಡೆಸಿರೋರು. ಈ ರಜಾಕಾರ್ಸ್ ಯಾರು ಅನ್ನುವಂಥದ್ದನ್ನ, ಹಾಗೆ ಈ ರಜಾಕಾರ್ಸ್ಗೆ ರಿಲೇಟೆಡ್ ಆಗಿ ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆ ಅಲ್ವಾ, ಒಂದು ಸ್ಟೇಟ್ಮೆಂಟ್, ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ಇವರ ಹಿಸ್ಟ್ರಿ ಏನು ಅನ್ನೋದನ್ನ ನಮ್ಗೆ ಹೇಳುತ್ತೆ. ಅದನ್ನ ಸಪರೇಟ್ ಎಪಿಸೋಡ್ ಅನ್ನ ಮಾಡ್ತೀನಿ ನಾನು. ಸೊ ಈ ರಜಾಕಾರ್ಸ್ ಯಾವಾಗ ಈ ರೀತಿ ಬ್ರುಟಾಲಿಟಿಯನ್ನ ಮಾಡ್ತಾ ಇರ್ತಾರೆ, ಆವಾಗ ಅಗೇನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಂಗ್ ಕಂಟ್ರೋಲ್ ಮಾಡೋದಂತ ಗೊತ್ತು. ಅದು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ದಾರೆ. ಜೂನಾಗಢ್ ಅಲ್ಲಿ ಆರ್ಮಿಯನ್ನ ಡಿಪ್ಲಾಯ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಈ ಮನುಷ್ಯಂಗೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನ ಸೈನ್ ಮಾಡದೆ ಮತ್ತೇನು ಬೇರೆ ದಾರಿ ಇರೋದಿಲ್ಲ. ಸೊ ಇವಾಗ ಹೈದರಾಬಾದ್ ಸಾಲ್ವ್, ಜೂನಾಗಢ್ ಸಾಲ್ವ್, ಆದ್ರೆ ಕಾಶ್ಮೀರ ಅನ್ನುವಂಥದ್ದು ಸ್ಟಿಲ್ ಅ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಯಾಕೆ ಅಂತಂದ್ರೆ, ಇಲ್ಲಿ ಯಾಕೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಮೆಜಾರಿಟಿ ಮುಸ್ಲಿಂ, ಹಿಂದೂ ರಾಜ, ಇಲ್ಲೇನಾದ್ರೂ ಫ್ಲೆಬಿಸೈಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದ್ರೆ, ಈ ರಾಜ ಹರಿ ಸಿಂಗ್ ಇರಬಹುದು, ಅವನಿಗಿಂತ ಹಿಂದೆ ಬಂದಿರುವಂತಹ ಮುಸ್ಲಿಂ ರೂಲರ್ಸ್ ಇರಬಹುದು ಕಾಶ್ಮೀರವನ್ನ ಆಳದವರು. ಯಾವಾಗೆಲ್ಲ ಇಲ್ಲಿ ಹಿಂದೂ ರಾಜ ಇದ್ದ ಅವಾಗೆಲ್ಲ ಹಿಂದೂ ಫೇವರ್ ನಡೆದಿದೆ ಅನ್ನೋ ಒಂದು ಕಂಪ್ಲೇಂಟ್ ಇರುತ್ತೆ. ಯಾವಾಗೆಲ್ಲ ಮುಸ್ಲಿಂ ರಾಜ ಇದ್ದಾನೆ ಅಂಥವರು ಹಿಂದೂಗಳನ್ನ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಯಾವಾಗ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರಾಜ ಎಲ್ಲರನ್ನ, ತನ್ನ ಪ್ರಜೆಗಳೆಲ್ಲರೂ ಸಮಾನರು ಅಂತ ನೋಡ್ಕೊಳ್ಳೋದಿಲ್ಲ, ಅವಾಗಿಂತ ಕಾಂಪ್ಲಿಕೇಟೆಡ್ ವಿಷಯ ಅನ್ನೋದು ದೊಡ್ಡ ಮಟ್ಟದಲ್ಲಿ ಹಬೆಯಾಡುತ್ತೆ ಅನ್ನೋದಕ್ಕೆ ಕಾಶ್ಮೀರ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ರಾಜ ಹರಿಸಿಂಗ್ ಯಾವಾಗ 1920s ಅಲ್ಲಿ ಒಂದು ಸ್ಟೇಟ್ ಲಾ ಅನ್ನ ಪಾಸ್ ಮಾಡ್ತಾರೆ, ಆ ಸ್ಟೇಟ್ ಲಾದಲ್ಲಿ ಹಿಂದೂಗಳಿಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಪ್ರಯಾರಿಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಲ್ಲಿನ ಮುಸ್ಲಿಂ ಕಮ್ಯುನಿಟಿಯ ಒಂದು ನೋವು. ಇದು ಏನಿರುತ್ತೆ ಅಂತಂದ್ರೆ, ಅಲ್ಲಿ ಮೆಜಾರಿಟಿ ಒಂದಿರುತ್ತೆ, ಈ ಹಿಂದೂ ರಾಜ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇದ್ದ, ಸೊ ಇವನು ಪರವಾಗಿ ನಾನಿರೋದಿಲ್ಲ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಇರುತ್ತೆ. ಈ ಕಂಪ್ಲೇಂಟ್ ಇರುವಂತಹ ಟೈಮಲ್ಲಿ ಅದು ಯಾವಾಗ ದೊಡ್ಡದಾಗುತ್ತೆ, ಕಮ್ಯುನಿಟಿಯಲ್ಲಿ ಒಬ್ಬ ಅದ್ರ ವಾಯ್ಸ್ ಆಗಿ ನಿಂತ್ಕೊಳ್ತಾನಲ್ವಾ, ಆವಾಗ ಒಂದು ರೆಬೆಲ್ ಆಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ. ಇವತ್ತಿನ JKNC ಅನ್ನುವಂತಹ ಪೊಲಿಟಿಕಲ್ ಪಾರ್ಟಿ ಏನಿದೆ ಕಾಶ್ಮೀರದಲ್ಲಿ, ಅದರ ಫೌಂಡರ್ ಹೆಸರು ಬಂದು ಶೇಖ್ ಅಬ್ದುಲ್ಲಾ. ಈ ಶೇಖ್ ಅಬ್ದುಲ್ಲಾನೇ ಮಗನೇ ಫಾರೂಕ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಮಗನೇ ಒಮರ್ ಅಬ್ದುಲ್ಲಾ. ಈ ಶೇಖ್ ಅಬ್ದುಲ್ಲಾ ಯಾವಾಗ ರಾಜ ಹರಿಸಿಂಗ್ ಒಬ್ರಿಗೆ ಮಾತ್ರ ಫೇವರ್ ಮಾಡ್ತಿದ್ದಾನೆ ಅನ್ನೋದಿರುತ್ತೆ, ಒಂದ್ ಜನರಿಗೆ ನೋವಿರುತ್ತೆ, ಅವರ ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಡೆಮೋಕ್ರಸಿ ಬರಬೇಕು, ರಾಜ ಹೋಗ್ಬೇಕು, ಅಂದ್ರೆ ನಾವ್ ಈ ರೀತಿ ಆಡಳಿತನೇ ಬೇಡ, ನಮಗೆ ಡೆಮೋಕ್ರಸಿ, ಪ್ರಜೆಗಳೇ ಪ್ರಭುಗಳಾಗಿರ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಎಟ್ ದ ಸೇಮ್ ಟೈಮ್ ಯಾವಾಗ ನೆಹರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ರು, ಅವ್ರದ್ದು ಕೂಡ ಇದೆ ಡೆಮೋಕ್ರೆಟಿಕ್ ಆಗಿರುವಂತಹ ಒಪಿನಿಯನ್ ಅನ್ನುವಂಥದ್ದಿರುತ್ತೆ. ಸೊ ಈ ಒಂದು ಕಾಮನ್ ಒಪಿನಿಯನ್ ಇಂದ ಇಬ್ಬರು ಕೂಡ ಜಿಗರಿಗಳಾಗ್ತಾರೆ. ಎಟ್ ದ ಸೇಮ್ ಟೈಮ್ ಈ ಶೇಖ್ ಅಬ್ದುಲ್ಲಾ ನೆಹರುಗೆ ಒಂದು ರೀತಿಯಲ್ಲಿ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡಿರ್ತಾನೆ. ಕಾಶ್ಮೀರದ ವಿಷಯದಲ್ಲಿ ನಾನು ಇಂಡಿಯಾಕ್ಕೆ ಸಪೋರ್ಟ್ ಮಾಡ್ತೀನಿ ಅನ್ನುವ ಹಾಗೆ. ಸೊ ನೆಹರು ಎಲ್ಲಿ ಜೂನಾಗಢ್ ಹಾಗೂ ಹೈದರಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹ್ಯಾಂಡಲ್ ಮಾಡಿದ್ರು ಇಫೆಕ್ಟಿವ್ಲಿ, ಬಿಕಾಸ್ ಶೇಖ್ ಅಬ್ದುಲ್ಲಾ ತನಗೆ ಕ್ಲೋಸ್ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಕಾಶ್ಮೀರವನ್ನ ತಾನು ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತಹ ಭ್ರಮೆಯಲ್ಲಿ ಇರ್ತಾರೆ. ಬಟ್ ಹೆಂಗ್ ಸೀನ್ ಚೇಂಜ್ ಆಗುತ್ತೆ ಅಂತಂದ್ರೆ, ನವೆಂಬರ್ ಟೈಮಲ್ಲಿ ಯಾವಾಗ ಈ ರಾಜ ಹರಿಸಿಂಗ್ಗೆ ನೀನು ಯಾವ ಕಡೆ ಬರ್ತೀಯಾ ಅನ್ನೋ ಸ್ಟ್ಯಾಂಡ್ ತಗೋ ಅಂತ ಹೇಳಿದಾಗ, ರಾಜ ಹರಿಸಿಂಗ್ ಪರಿಸ್ಥಿತಿ ಹಾಗೆ ಅವನ ಮೆಂಟಾಲಿಟಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಇಂಡಿಯಾ ಜೊತೆ ಹೋದೆ ಅಂತಂದ್ರೆ ಇವತ್ತಲ್ಲ ನಾಳೆ ಡೆಮೋಕ್ರಸಿ ಬರುತ್ತೆ, ಸೊ ನನ್ನ ಗದ್ದುಗೆ ಉಳಿಯೋದಿಲ್ಲ. ಪಾಕಿಸ್ತಾನ ಡೆಫಿನೆಟ್ಲಿ ಅಲ್ಲಿ ಮುಸ್ಲಿಂ ಬಾಹುಳ್ಯ ಇದೆ, ಹಿಂದೂ ರಾಜನನ್ನ ಕಾಶ್ಮೀರದಲ್ಲಿ ಇಡಕ್ ನೋ ಸೀನ್. ಇಲ್ಲಿ ಹೋದ್ರೂ ನನಗೆ ಲಾಭ ಇಲ್ಲ, ಇಲ್ಲಿ ಹೋದ್ರೂ ನನಗೆ ಲಾಭ ಇಲ್ಲ, ನಾನು ಹಂಗೆ ಇದ್ಬಿಡ್ತೀನಿ ಅಂತ ಅವರು ಒಂದು ಸ್ಟ್ಯಾಂಡ್ ಸ್ಟಿಲ್ ಅನ್ನುವಂಥ ಒಂದು ಅಗ್ರಿಮೆಂಟ್ ಅನ್ನ ಭಾರತಕ್ಕೆ ಆಫರ್ ಮಾಡ್ತಾರೆ, ಹಾಗೆ ಪಾಕಿಸ್ತಾನಕ್ಕೂ ಆಫರ್ ಮಾಡ್ತಾರೆ. ಬಟ್ ಭಾರತದಲ್ಲಿ ಇದ್ರ ಬಗ್ಗೆ ಸ್ಟ್ರಾಂಗ್ ಸ್ಟ್ಯಾಂಡ್ ಅನ್ನ ತಳ್ಕೋತಾರೆ. ನಾವ್ ಈ ರೀತಿ ಸ್ಟ್ಯಾಂಡ್ ಸ್ಟಿಲ್ ಆಗಿದ್ಬಿಟ್ಟು ಡಿಫೆನ್ಸ್ ಕೊಡಿ, ನನಗೆ ಆರ್ಮಿನ ಕೊಡಿ, ಹೆಲ್ಪ್ ಮಾಡಿ ಅಂತಂದ್ರೆ ನಾನು ಮಾಡೋದಿಲ್ಲ, ನಾವ್ ಇದಕ್ಕೆ ಸೈನ್ಯ ಹಾಕಲ್ಲ ಅಂದ್ಬಿಟ್ಟು ಭಾರತ ಯಾವುದೇ ಸಪೋರ್ಟ್ ಕೊಡೋದಿಲ್ಲ. ಆದ್ರೆ ಪಾಕಿಸ್ತಾನ ಈ ಸ್ಟ್ಯಾಂಡ್ ಸ್ಟಿಲ್ ಅನ್ನುವಂಥ ಅಗ್ರಿಮೆಂಟ್ಗೆ ಸೈನ್ ಮಾಡಿ ಅವ್ರ ಮಧ್ಯದಲ್ಲಿ ಟ್ರೇಡ್ ನಡೀತಾ ಇರುತ್ತೆ. ಏನ್ ಕಮೋಡಿಟೀಸ್ ಇರುತ್ತೆ ಪಾಕಿಸ್ತಾನ ಮಧ್ಯ ಹಾಗೂ ಕಾಶ್ಮೀರದ ಮಧ್ಯ, ದರ್ ಇಸ್ ಟ್ರಾನ್ಸಾಕ್ಷನ್, ಸ್ಮೂತ್ ಟ್ರಾನ್ಸಾಕ್ಷನ್. ಬಟ್ ಯಾವಾಗ
ಈ ಮನುಷ್ಯ ನಮ್ ಕಡೆ ಒಲಿಯಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ. ಅವತ್ತಿನಿಂದ ಇವತ್ತಿನವರೆಗೂ ಪಾಕಿಸ್ತಾನದ್ದು ಸೇಮ್ ಮೆಂಟಾಲಿಟಿ, ಎದ್ರ ಬಂದು ಹೊಡೆದಾಡೋದಿಲ್ಲ. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇಂಡಿಯಾದ ಸ್ಟ್ಯಾಂಡ್ ಅನ್ನ ನೋಡಿ, ಯಾವಾಗ ಇವರಿಬ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಅನಿಸ್ತೋ ಆರ್ಮಿಯನ್ನ ಡಿಪ್ಲಾಯ್ ಮಾಡೋದ್ರಲ್ಲಿ ಹಿಂದೂ ಮುಂದೆ ನೋಡ್ಲಿಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್, ಸಾಮ್ ದಾಮ್ ದಂಡ್ ಬೇದ್. ಆದ್ರೆ ಈ ಪಾಕಿಸ್ತಾನ ಅಲ್ಲಿ ಡೈರೆಕ್ಟ್ ತನ್ನ ಆರ್ಮಿಯನ್ನ ಕಳಿಸೋದಿಲ್ಲ ಕಾಶ್ಮೀರಕ್ಕೆ. ಏನ್ ಮಾಡ್ತಾರೆ, ಒಂದು ಬಾರ್ಬೇರಿಕ್ ಟ್ರೈಬ್ ಪಶ್ತೂನ್ಸ್ ಅನ್ನೋರನ್ನ ರೆಡಿ ಮಾಡಿ ಅವ್ರನ್ನ ಕಾಶ್ಮೀರದ ವ್ಯಾಲಿಗೆ ಕಳಿಸಿ ಅಲ್ಲಿ ಅಂಧಾದುನ್ ಹಿಂದೂ ಮುಸ್ಲಿಂ ಸಿಖ್ ಅಂತ ನೋಡದೆ ಎಲ್ಲರನ್ನ ಕೊಲೆ ಮಾಡುವಂತಹ ಕೊಲೆ ಗಡುಕರು ಅಂತವ್ರು ಯಾವಾಗ ರಾಜ ಹರಿಸಿಂಗ್ನ ಟೆರಿಟರಿಯನ್ನ ಎಂಟರ್ ಆಗ್ತಾನೆ, ಇವನಿಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಪಾಕಿಸ್ತಾನಕ್ಕೆ ಸಹಾಯ ಕೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದೇ ರೆಡಿ ಮಾಡಿರೋದು ಇಂಥವ್ರನ್ನ. ಇವಾಗ ಅವನ ಹತ್ರ ಇರುವಂತ ಓನ್ಲಿ ಒನ್ ಆಪ್ಷನ್ ಅಂತಂದ್ರೆ ಭಾರತದ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನ ಸೈನ್ ಮಾಡಬೇಕು, ಸೊ ದ್ಯಾಟ್ ಮಿಲಿಟರಿ ಸಹಾಯವನ್ನ ಭಾರತ ಕೊಡುತ್ತೆ. ಸೊ ಇಂಥ ಒಂದು ಟೈಮಲ್ಲಿ ಅವನು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅನ್ನ ಸೈನ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಆಗಿರುತ್ತೆ. ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಲ್ಲಿ ಜಮ್ಮು ಕಾಶ್ಮೀರದ ಯಾವುದೇ ಲಾಸ್ ಅನ್ನ ಅಥವಾ ಭಾರತದಲ್ಲಿ ಮುಂದೆ ಏನಾದ್ರೂ ಪ್ರಜಾಪ್ರಭುತ್ವ ಬಂತು ಅಂತಂದ್ರೆ ಅಥವಾ ಗೌರ್ಮೆಂಟ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಅಲ್ಲಿ ಒಂದು ಸಂವಿಧಾನ ಆಯ್ತು ಅಂತಂದ್ರೆ, ಬಿಕಾಸ್ ಸಂವಿಧಾನದ ಬಗ್ಗೆ ಮಾತುಕತೆ ಅನ್ನೋದು ಅದರ ಡ್ರಾಫ್ಟ್ ಕಮಿಟಿ ಅನ್ನೋದೆಲ್ಲ ರೆಡಿ ಆಗುವಂತಹ ಸಮಯದಲ್ಲಿ ಅವನ ಮುಂದಾಲೋಚನೆಯಿಂದ ಭಾರತದ ಸಂವಿಧಾನ ಅನ್ನುವಂಥದ್ದು ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗೋದಿಲ್ಲ ಅನ್ನುವಂತಹ ಒಂದು ಪಾಯಿಂಟ್ ಇರುತ್ತೆ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ನಲ್ಲಿ. ಆದ್ರೆ ಕಾಶ್ಮೀರ ಅನ್ನುವಂಥದ್ದು ಭಾರತದ ಇಂಟಿಗ್ರಲ್ ಪಾರ್ಟ್, ಇದು ಮೆನ್ಷನ್ ಆಗಿದೆ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಲ್ಲಿ. ಇಂಥದ್ದೊಂದನ್ನ ಸೈನ್ ಮಾಡಾದ್ಮೇಲೆ ಅಲ್ಲಿ ಇಂಡಿಯನ್ ಆರ್ಮಿ ಡಿಪ್ಲಾಯ್ ಆಗುತ್ತೆ, ಸಿಖ್ ಬೆಟಾಲಿಯನ್ ಡಿಪ್ಲಾಯ್ ಆಗಿ ಈ ಪಶ್ತೂನ್ಸ್ ಅನ್ನ ಹಿಂದ್ಗಡೆ ಕಳಿಸ್ತಾರೆ. ಬಟ್ ಇದು ಇವೆಂಚುವಲಿ ಏನಾಗುತ್ತೆ ಅಂತಂದ್ರೆ 1948 ಟೈಮಲ್ಲಿ ಇದು ಇಂಡಿಯಾ ಪಾಕ್ ವಾರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಇಂಡಿಯಾ ಪಾಕ್ ವಾರ್ ನಡೀತಾ ಇತ್ತು ಇರ್ಬೇಕಿದ್ರೆ, ಅದ್ ಯಾಕೋ ಗೊತ್ತಿಲ್ಲ, ನೆಹರು ಅವರು ಈ ವಾರ್ ವಿಚಾರವನ್ನ UN ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರಿಗೆ ಒಂದು ಧೈರ್ಯ ಇರುತ್ತೆ, ಶೇಖ್ ಅಬ್ದುಲ್ಲಾ ತನ್ನ ಪರವಾಗಿ ನಿಂತ್ಕೊಳ್ತಾನೆ, ಜೊತೆಗೆ ಏನ್ ಇದು ಈ ಒಂದು ಸಿಚುವೇಶನ್ ಅನ್ನ ನಾನು ಕೇವಲ ಆರ್ಮಿ ಮೂಲಕ ಹ್ಯಾಂಡಲ್ ಮಾಡೋದಿಲ್ಲ, ನಾನು ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಅಂತಂದ್ರೆ ವಾರ್ ಮೊದಲು ನಿಲ್ಬೇಕು, ಅಲ್ಲಿ ಶಾಂತಿ ಪುನರ್ಸ್ಥಾಪನೆ ಆದ್ಮೇಲೆನೆ ಈ ಫ್ಲೆಬಿಸೈಡ್ ನಡೆಯೋಕ್ ಸಾಧ್ಯ. ಈ ಕಾರಣಕ್ಕೋಸ್ಕರ ನಾನು ಅಲ್ಲಿ ಹೋಗ್ಬಿಟ್ಟು ಏನ್ ರೆಪ್ರೆಸೆಂಟ್ ಮಾಡ್ತೀನಿ ಅಂತಂದ್ರೆ, ನಾವು ಎನ್ಕ್ರೋಚ್ಮೆಂಟ್ಗೂ ಹೋಗಿಲ್ಲ, ನಾವು ಸಮಸ್ಯೆ ಮಾಡೋಕ್ಕೂ ಹೋಗಿಲ್ಲ ಪಾಕಿಸ್ತಾನಕ್ಕೆ. ಬಟ್ ಪಾಕಿಸ್ತಾನ ಬೇರೆಯವ್ರನ್ನ ಪಶ್ತೂನ್ಸ್ ಅನ್ನ ಕಳಿಸ್ಬಿಟ್ಟು ಭಾರತಕ್ಕೆ ಪ್ರಾಬ್ಲಮ್ ಮಾಡ್ತಿದೆ. ಎಟ್ ದ ಸೇಮ್ ಟೈಮ್ ಅಲ್ಲಿನ ಕಿಂಗ್ ಏನಿದ್ದ ಈ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅನ್ನ ನಮ್ ಜೊತೆ ಸೈನ್ ಹಾಕಿದ್ದಾನೆ. ಸೊ ನಮ್ ಕಡೆಯಿಂದ ನಾವು ಫೇರ್ ಇದೀವಿ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿತ್ತು. ಬಟ್ ಆಕ್ಚುಲಿ ಇದೇ ದೊಡ್ಡ ಮಟ್ಟದಲ್ಲಿ ಬಗೆಹರಿಸಲಾರದ ಸಮಸ್ಯೆಯಾಗಿ ಉಳಿಸ್ಬಿಡತ್ತೆ. ಯಾಕೆಂತಂದ್ರೆ ಅವಾಗ UN ನಲ್ಲಿ ತುಂಬಾ ಪವರ್ಫುಲ್ ಇದ್ದಿದ್ದು US ಆವಾಗ ಪಾಕಿಸ್ತಾನದ ಫೇವರ್ ನಲ್ಲಿ ಇತ್ತು. ಹಾಗಾಗಿ ಅದ್ ಏನ್ ಮಾಡುತ್ತೆ ಅಂತಂದ್ರೆ ಒಂದ್ ರೀತಿಯಲ್ಲಿ ತೊಟ್ಲು ತೂಗೋದು, ಮಗುನು ಚಿವುಟೋದು US ಮಾಡಿದ್ದು. ಸೊ ಪಾಕಿಸ್ತಾನಕ್ಕೆ ತಿದ್ದಿ ಬುದ್ಧಿ ಹೇಳೋ ಬದಲು, ಹೋಗ್ರಪ್ಪ ನೀವು ನಿಮ್ದು ಪ್ರಾಬ್ಲಮ್ ಇದೆ ಅಂತ ಹೇಳೋದ್ ಬಿಟ್ಟು ನೀವಿಬ್ರು ವಾರ್ ನಿಲ್ಸಿ, ಇದು ಎಲ್ಲಿವರೆಗೂ ಸ್ಟ್ಯಾಂಡ್ ಆಫ್ ಆಗ್ಬೇಕು ಅಂತಂದ್ರೆ, ಎಲ್ಲಿವರೆಗೂ ನೀವು ವಾರನ್ನ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ನಾವು ಹೇಳ್ತೀವಿ, ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ಹೇಳ್ತೀವಿ. ಅಂದ್ರೆ ಕಂಟ್ರಿ ನಿಮ್ಮದು, ಬಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ಹೇಳ್ತೀವಿ ಅನ್ನೋದನ್ನ US ಹೇಳುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೆಹರು ಅವರು ನಾವು ಎಲ್ಲಿವರೆಗೂ ಪಾಕಿಸ್ತಾನ ಬ್ಯಾಕ್ ಆಫ್ ಆಗಲ್ಲ ಅಲ್ಲಿವರೆಗೂ ಆರ್ಮಿಯನ್ನ ಈ ಕಡೆ ತರಿಸ್ಕೊಳಕ್ ಆಗಲ್ಲ, ಬಿಕಾಸ್ ನಾವು ಡಿಫೆನ್ಸ್ಗೆ ನಿಂತ್ಕೊಂಡಿದೀವಿ, ಅಟ್ಯಾಕ್ ಮಾಡೋದು ನಮ್ಮ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ. ಬಟ್ ಪಾಕಿಸ್ತಾನ್ ಬೀಯಿಂಗ್ ಪಾಕಿಸ್ತಾನ್ ಅವಾಗ ಆ ವಾರ್ಫೇರ್ ಅನ್ನುವಂಥದ್ದು ಏನಿರುತ್ತೆ, ಅದನ್ನ ನೀತಿ ನಿಯಮ ಅನ್ನುವಂಥದ್ದು ಏನಿರುತ್ತೆ ಅದನ್ನ ಉಲ್ಲಂಘನೆ ಮಾಡ್ತಾನೆ ಇರುತ್ತೆ. ಹಾಗಾಗಿ ಅದು ಒಂದ್ ರೀತಿಯಲ್ಲಿ ಏನು ಸ್ಟ್ಯಾಂಡ್ ಆಫ್ ಆಗಿರುತ್ತೆ, ವಾರು ಅಲ್ಲ, ಅದು ಸ್ಟ್ಯಾಂಡ್ ಆಫ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಜನಾಭಿಪ್ರಾಯದ ಸಂಗ್ರಹ ಆಗ್ಬೇಕು ಅಂತಂದ್ರೆ ಎರಡೂ ಕಡೆ ಆರ್ಮಿ ವಾಪಸ್ ಹೋಗ್ಬೇಕು, ಒಂದು ಶಾಂತಿ ಸೌಹಾರ್ದತೆ ಇರಬೇಕು, ಒಂದು ಸ್ಮೂತ್ ರನ್ ಆಫ್ ದ ಸ್ಟೇಟ್ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ತಲೆ ಬಿಸಿ ಮಾಡ್ಕೊಂಡಿರುವಾಗ ಒಂದು ಪ್ರೊವಿಷನ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಟೆಂಪ್ರರಿ. ಇಟ್ಸ್ ಎ ಟೆಂಪ್ರರಿ. ಅವಾಗ ಅಷ್ಟೊತ್ತಿಗೆ ಅಂದ್ರೆ ದಿಸ್ ಈಸ್ ಸಮ್ವೇರ್ ಇನ್ ಬಿಟ್ವೀನ್ 1949 to 1950, ಅರ್ಲಿ 1950. ಆ ಟೈಮಲ್ಲಿ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿರ್ಬೇಕು ಏನಿರ್ಬೇಕು ಅನ್ನೋದೆಲ್ಲ ಮಾತುಕತೆ ಅನ್ನುವಂಥದ್ದು, ಡ್ರಾಫ್ಟ್ ಕಮಿಟಿ ಅನ್ನುವಂಥದ್ದು ಅದರ ನೇತೃತ್ವವನ್ನ ವಹಿಸಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದರ ಅರ್ಥ ಅವರೊಬ್ಬರೇ ಇದ್ರು ಅಂತ ಅಲ್ಲ, ಆಲ್ಮೋಸ್ಟ್ 220+ ರೆಪ್ರೆಸೆಂಟೇಟಿವ್ಸ್ ಇದ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ. ಆವಾಗ ಈ ಮಾತು ಬಂದಾಗ
ಓಕೆ, ಎಲ್ಲಿಯವರೆಗೂ ನಾವು ಈ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಸಾಧ್ಯ ಆಗಲ್ಲ, ಜನಾಭಿಪ್ರಾಯ ಸಂಗ್ರಹ ಆಗುವಂತಹ ಶಾಂತಿ ಸೌಹಾರ್ದತೆ ಅನ್ನುವಂಥದ್ದು ಈ ಕಣಿವೆ ರಾಜ್ಯದಲ್ಲಿ ಎಸ್ಟಾಬ್ಲಿಷ್ ಆಗಲ್ಲ, ಅಲ್ಲಿವರೆಗೂ ಒಂದು ಪ್ರೊವಿಷನ್ ಕೊಡೋಣ, ಟೆಂಪ್ರರಿ ಪ್ರೊವಿಷನ್ ಕೊಡೋಣ ಅಂತ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಒಬ್ಬ ಮೆಂಬರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅನ್ನುವಂಥವರು ಆರ್ಟಿಕಲ್ 370 ಸಜೆಸ್ಟ್ ಮಾಡ್ತಾರೆ. ಏನಿದು ಆರ್ಟಿಕಲ್ 370? ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ಕೊಡ್ತೀವಿ ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಫಾರ್ ಟೆಂಪ್ರರಿ ಟೈಮ್. ಆ ಸ್ಪೆಷಲ್ ಸ್ಟೇಟಸ್ ಏನಪ್ಪಾ ಅಂತಂದ್ರೆ, ಜಮ್ಮು ಕಾಶ್ಮೀರದ ಸ್ಟೇಟ್ ಗೌರ್ಮೆಂಟೇ ಸಾರ್ವಭೌಮ. ಆರ್ಟಿಕಲ್ 1 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಆರ್ಟಿಕಲ್ 370, ಈ ಎರಡೇ ಆರ್ಟಿಕಲ್ ಜಮ್ಮು ಕಾಶ್ಮೀರದ ಸ್ಟೇಟ್ಗೆ ಅಪ್ಲೈ ಆಗತ್ತೆ. ಬಾಕಿ ಎಲ್ಲ ಆರ್ಟಿಕಲ್ ನಮ್ಮ ಸಂವಿಧಾನದಲ್ಲಿ ಇರುವಂತದ್ದು ಭಾರತದ ಬೇರೆ ರಾಜ್ಯಕ್ಕೆ ಡೈರೆಕ್ಟ್ ಆಗಿ ಅಪ್ಲೈ ಆಗ್ತಿತ್ತು, ಆದ್ರೆ ಇಲ್ಲಿ ಎರಡೇ ಆರ್ಟಿಕಲ್ ಅಪ್ಲೈ ಆಗತ್ತೆ. ಆರ್ಟಿಕಲ್ 1 ಏನ್ ಹೇಳುತ್ತೆ ಅಂತಂದ್ರೆ, ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಭಾರತ ಎಂಬ ಯೂನಿಯನ್ ಆಫ್ ಸ್ಟೇಟ್ಸ್ ಇದರ ಇಂಟಿಗ್ರಲ್ ಪಾರ್ಟ್. ಸೊ ಯಾರೆಲ್ಲ ಹೇಳ್ತಾರಲ್ವಾ ಈ ಟುಕಡೆ ಗ್ಯಾಂಗ್ ಅವರು, ಕಾಶ್ಮೀರ ವಾಸ್ ನೆವರ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ, ನೋ, ಕ್ಲಿಯರ್ ಆಗಿದೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಲ್ಲೂ ಹೇಳಲಾಗಿದೆ, ಹಾಗೆ ಆರ್ಟಿಕಲ್ 1 ಅಲ್ಲೂ ಕ್ಲಿಯರ್ ಆಗಿ ಹೇಳಲಾಗಿದೆ, ಹಾಗೆ ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಇದು ಕ್ಲಿಯರ್ ಆಗಿ ಆರ್ಟಿಕಲ್ 1 ಅಲ್ಲಿ ಹೇಳಲಾಗಿದೆ. ಜಮ್ಮು ಕಾಶ್ಮೀರ್ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ, ದೇರ್ ಇಸ್ ನೋ ಡಿಬೇಟ್ ಅಬೌಟ್ ಇಟ್. ಆದ್ರೆ ಇಲ್ಲಿ ಬೇರೆ ಯಾವುದೇ ಲಾಸ್ ಅನ್ನ ಅಪ್ಲೈ ಮಾಡಬೇಕು, ಬಾಕಿ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನುವಂಥದ್ದನ್ನ ಡೈರೆಕ್ಟ್ ಅಪ್ಲೈ ಮಾಡಂಗಿಲ್ಲ. 3 ಬಾಡಿಯನ್ನ ಕನ್ಸಿಡರ್ ಮಾಡಿ ನೀವು ನಮಗೆ ಲಾಸ್ ಅನ್ನ ಅಪ್ಲೈ ಮಾಡಬಹುದು, ಯಾವುದೇ ಪ್ರೊವಿಷನ್ ಅನ್ನೋದನ್ನ ಅಪ್ಲೈ ಮಾಡಬಹುದು. ಏನ್ ಪ್ರೊವಿಷನ್ ಅಂತಂದ್ರೆ, ಸೊ ಜಮ್ಮು ಕಾಶ್ಮೀರದ ಸ್ಟೇಟ್ ಗೌರ್ಮೆಂಟ್ ಅನ್ನುವಂಥದ್ದು ಏನಿರುತ್ತೆ ಅದರ ಅಪ್ರೂವಲ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನುವಂಥದ್ದು ಏನು ಕ್ರಿಯೇಟ್ ಆಗಿರುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್, ಅಲ್ಲಿ ಜಮ್ಮು ಕಾಶ್ಮೀರದ ರಿಪ್ರೆಸೆಂಟೇಟಿವ್ಸ್ ಅನ್ನ ಕೂಡ ಆಡ್ ಮಾಡಿರ್ತಾರೆ. ಪ್ರತಿಯೊಂದು ರಾಜ್ಯದ ರೆಪ್ರೆಸೆಂಟೇಟಿವ್ಸ್ ಅನ್ನ ಆಡ್ ಮಾಡಿರ್ತಾರೆ, ಅಂದ್ರೆ ಅಲ್ಲಿನ ಜನರಿಗೆ ಏನ್ ಬೇಕು ಅನ್ನೋದನ್ನ ರೆಪ್ರೆಸೆಂಟ್ ಮಾಡಕ್ಕೆ. ಸೊ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ ಅವರ ಪರ್ಮಿಷನ್ ಬೇಕಾಗಿರುತ್ತೆ, ಅಂದ್ರೆ ಜಮ್ಮು ಕಾಶ್ಮೀರದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಪರ್ಮಿಷನ್ ಬೇಕು. ಈ ಎರಡೂ ಬಾಡಿಯ ಪರ್ಮಿಷನ್ ಸಿಕ್ಕಾದ್ಮೇಲೆ ಪ್ರೆಸಿಡೆಂಟ್ ಆರ್ಡರ್ ಮಾಡಿದ್ರೆ ಮಾತ್ರ ಭಾರತ ಸರ್ಕಾರ ಲಾಗೂ ಮಾಡುವಂತಹ ಕಾನೂನುಗಳನ್ನ ಜಮ್ಮು ಕಾಶ್ಮೀರದ ಜನತೆ ಒಪ್ಪಿಕೊಳ್ಳುತ್ತೆ. ಬಟ್ ಇವಾಗ ಒಂದು ಹುಕ್ಕಿದೆ. ಪ್ರಾಬ್ಲಮ್ ಹೆಂಗಾಯ್ತು ಆರ್ಟಿಕಲ್ 370, ಅದನ್ನ ಯಾರ ಹತ್ರ ಕಿತ್ತಾಗಕ್ಕಾಗಲ್ಲ ಅನ್ನೋದನ್ನ ಈ PDP ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ರು, ಇನ್ಕ್ಲೂಡಿಂಗ್ ಫಾರೂಕ್ ಅಬ್ದುಲ್ಲಾ. ಯಾರೇ ಬರಲಿ, ಪ್ರಪಂಚದ ಯಾವುದೇ ಶಕ್ತಿ ಬಂದ್ರು ಆರ್ಟಿಕಲ್ 370 ಅಬಾಲಿಷ್ ಮಾಡಕ್ ಆಗಲ್ಲ ಅನ್ನೋದನ್ನ ಭಯಂಕರ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರು. ಬಟ್ ಆ ಆರ್ಟಿಕಲ್ 370 ಕಾನ್ಸ್ಟಿಟ್ಯೂಷನಲ್ಲಿ ರಿಮೂವ್ ಮಾಡಿದ್ರು, ಲೈಕ್ ಚಾಣಕ್ಯ ನೀತಿಗಿಂತ ಕಡಿಮೆ ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ಅಬಾಲಿಷ್ ಮಾಡಕ್ಕೆ ಏನಕ್ಕೆ ಆಗ್ತಿರ್ಲಿಲ್ಲ ಅಂತಂದ್ರೆ, ಈ 3 ಬಾಡಿ ಇದೆ ಅಲ್ಲ, ಜಮ್ಮು ಕಾಶ್ಮೀರ ಸ್ಟೇಟ್ ಗೌರ್ಮೆಂಟ್, ಜಮ್ಮು ಕಾಶ್ಮೀರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂಡ್ ಪ್ರೆಸಿಡೆಂಟ್ ಆರ್ಡರ್. ನಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆದ್ಮೇಲೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಸಾಲ್ವ್ ಆಗೋಗಿದೆ. ಹಾಗಾಗಿ ಯಾರ್ಯಾರು ಜಮ್ಮು ಕಾಶ್ಮೀರದಿಂದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಆ ಬಾಡಿನೇ ಇಲ್ಲ, ಇದು ಡಿಲೀಟೆಡ್. ಇವಾಗ ಇದು ಡಿಲೀಟ್ ಇದ್ರೆ ಇದು 2ರಿಂದ ಆರ್ಡರ್ಸ್ ಅನ್ನೋದನ್ನ ಪ್ರೊವಿಷನ್ ಅಲ್ಲಿ ಹೇಳೇ ಇಲ್ಲ. ಸೊ ಇವಾಗ ಕಾಂಪ್ಲಿಕೇಶನ್ ಏನಾಗುತ್ತೆ ಅಂತಂದ್ರೆ, ಇದು 3 ಆರ್ಡರ್ ಬೇಕು, ಬಟ್ ಈ ಬಾಡಿ ಇಲ್ಲ. ಹಾಗಾಗಿ ಆರ್ಟಿಕಲ್ 370 ಡಿಲೀಟ್ ಮಾಡಕ್ಕೆ ಆಗಲ್ಲ. ಟೆಂಪ್ರರಿಗೆ ಅಂತ ಮಾಡ್ಕೊಂಡಿದ್ದನ್ನ ಇದನ್ನ ಪರ್ಮನೆಂಟ್ ಅನ್ನೋ ರೀತಿಯಲ್ಲಿ ಒಂದೇ ದೇಶದಲ್ಲಿ ದೋ ನಿಶಾನ್, ದೋ ವಿಧಾನ್, ದೋ ಪ್ರಧಾನ್, ಅಂದ್ರೆ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ನಮ್ಮ ಇಂಟಿಗ್ರಲ್ ಪಾರ್ಟ್ ಆಗಿದ್ರು ಕೂಡ ಅದಕ್ಕೊಬ್ಬ PM ಬೇಕು ಅಂತ ಹೊಡೆದಾಟ ಮಾಡೋರು, ಅಲ್ಲಿ ಒಂದು ಸಪರೇಟ್ ಫ್ಲಾಗ್ ಇಟ್ಕೋತೀವಿ ಅನ್ನೋದು. ಹಾಗೆ ಈ ಶೇಖ್ ಅಬ್ದುಲ್ಲಾ ಯಾರು ಡೆಮೋಕ್ರಸಿ ಅಂತ ಹೇಳ್ತಾ ಇದ್ರು, ಆ ವ್ಯಕ್ತಿ ಪವರ್ ಓರಿಯೆಂಟೆಡ್ ಆಗಿ ನೆಹರು ಏನ್ ಟ್ರಸ್ಟ್ ಅನ್ನ ಇಟ್ಟಿರ್ತಾರೆ ಈ ಮನುಷ್ಯನ ಮೇಲೆ, ಅದೆಲ್ಲವೂ ಫ್ಲಿಪ್ ಆಗುತ್ತೆ. ಜಮ್ಮು ಕಾಶ್ಮೀರವನ್ನ ವಿಲೀನಗೊಳಿಸ್ತೀನಿ ಭಾರತದಲ್ಲಿ ಅಂದಿರೋನು ತನಗಧಿಕಾರ ಬೇಕು ಅನ್ನೋ ಕಾರಣಕ್ಕೋಸ್ಕರ ಜಮ್ಮು ಕಾಶ್ಮೀರ ಸಪರೇಟ್ ಕಂಟ್ರಿ ಅನ್ನೋದನ್ನ ಡಿಮಾಂಡ್ ಮಾಡಕ್ಕೆ ಶುರು ಮಾಡ್ತಾನೆ. ಅವತ್ತಿನಿಂದ 1949 ಯಾವತ್ತು ಇದನ್ನ ರಿಮೂವ್ ಮಾಡಿದ್ರಲ್ವಾ, ಸ್ಟ್ರಾಟಜಿಕಲಿ ಇಟ್ಸ್ ನಾಟ್ ಇವನ್ ಲೆಸ್ ದ್ಯಾನ್ ಚಾಣಕ್ಯ ನೀತಿ. ಅಂದ್ರೆ ಯಾಕೆ ಅಮಿತ್ ಶಾ ಅವರನ್ನ ಚಾಣಕ್ಯ ಅಂತ ಹೇಳ್ತಾರೆ ಅನ್ನೋದಕ್ಕೆ
ಈ ಒಂದು ಅಬಾಲಿಷನ್ ಆಫ್ ಆರ್ಟಿಕಲ್ 370 ನಮಗೆ ಸಾಕ್ಷಿ ಹೇಳುತ್ತೆ. ಯು ಮೇ ಲೈಕ್, ಯು ಮೇ ನಾಟ್ ಲೈಕ್ ಹಿಮ್, ಯು ಮೇ ಲೈಕ್ ಮೋದಿಸ್ ಗೌರ್ಮೆಂಟ್, ಯು ಮೇ ನಾಟ್ ಲೈಕ್ ಮೋದಿಸ್ ಗೌರ್ಮೆಂಟ್, ಬಟ್ ದಿಸ್ ಇಸ್ ನಾಟ್ ಅಬೌಟ್ ಬಿಜೆಪಿ, ಮೋದಿ ಆರ್ ಅಮಿತ್ ಶಾ. ದಿಸ್ ಇಸ್ ಅಬೌಟ್ ಕಂಟ್ರಿ. ಒಂದು ದೇಶದಲ್ಲಿ ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್. ಎಂಥ ಸಮಸ್ಯೆ ಇತ್ತು ಅಂತಂದ್ರೆ ಆ ಸಮಸ್ಯೆಯನ್ನ ಸಂವಿಧಾನದ ಮೂಲಕವೇ ಬಗೆಹರಿಸ್ತಾರೆ. ಹೇಗೆ ಬಗೆಹರಿಸಿದ್ರು ಅನ್ನುವಂಥದ್ದು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಅಲ್ಟಿಮೇಟ್ ಸ್ಟ್ರಾಟಜಿ. ಅದು ಹೇಗೆ ಅನ್ನೋದನ್ನ ಅಪ್ಕಮಿಂಗ್ ಎಪಿಸೋಡಲ್ಲಿ ಯು ವಿಲ್ ಗೆಟ್ ಟು ನೋ. ಟೇಕ್ ಕೇರ್.